ಸೊ ಜಾರ್ಖಂಡ್ನ ಚುನಾವಣಾ ಪ್ರಚಾರದ ಸಮಯದಲ್ಲಿ ಬಹಳ ಮುಖ್ಯವಾಗಿ ಜಾರ್ಖಂಡ್ JMM ನೆಚ್ಕೊಂಡಿದ್ದು ಸಿಂಪತಿ ಮತಗಳನ್ನು. ಅಲ್ಲಿನ ಮತದಾರ JMMನ ಕೈ ಹಿಡಿದಿದ್ದಾನೆ. ಅಲ್ಲಿ ನೀವು ಮುಸ್ಲಿಂ ವಿರೋಧಿ ಆ ರಿಟೋರಿಕ್ ಬಳಸಿದ್ರೆ ಅಷ್ಟರ ಮಟ್ಟಿಗೆ ನಾಟಲ್ಲ. ಅಲ್ಲಿ ನುಸುಳ್ಕೋರದ ಇಂದ ಡೆಮೋಗ್ರಫಿ ಚೇಂಜ್ ಆಗುತ್ತೆ. ಈ ಇಶ್ಯೂಗಳು ಅವ್ರಿಗೆ ಅಷ್ಟು ತಾಗಲಿಲ್ಲ. ಅಲ್ಲಿ ಇಂಟರಿಮ್ ಚೀಫ್ ಮಿನಿಸ್ಟರ್ ಆಗಿದ್ರು, ಯಾರಾಗಿದ್ರು ಅವರನ್ನ ತಗೊಂಡು ಬಂದು ಬಿಜೆಪಿಗೆ ಸೇರಿಸ್ಕೊಂಡು ಅವ್ರು ಲಾಸ್ಟ್ ಮಿನಿಟ್ ಅಲ್ಲಿ ಬಂದಿದ್ರಿಂದ ಬಿಜೆಪಿ ಕೂಡ ಸಾಕಷ್ಟು ಕನ್ಫ್ಯೂಷನ್ ಕ್ರಿಯೇಟ್ ಆಯ್ತು. ಇದ್ರ ಒಮ್ಮೆಲೆ ಚುನಾವಣೆ ಬಂದಾಗ್ಲೇ ಯಾರನ್ನು ಹಿಡ್ಕೊಂಡ್ ಬಂದ್ಬಿಟ್ಟು ಒಬ್ಬ ಬಂಡಾಯ ನಾಯಕನ ಹಿಡ್ಕೊಂಡ್ಬಿಟ್ಟು ಬಿಂಬಿಸಿದ್ರೆ ಅದು ಸಾಕಾಗಲ್ಲ. ಪ್ರಾದೇಶಿಕವಾಗಿ ಗಟ್ಟಿ ನಾಯಕತ್ವವನ್ನು ನೀವು ರೂಪಿಸದೆ ಹೋದ್ರೆ ಕಾಂಗ್ರೆಸ್ಗೆ ಏನಾಗಿದೋ ಅದೇ ಗತಿ ಆಗುತ್ತೆ. ಮಹಾರಾಷ್ಟ್ರದ ಬಗ್ಗೆ ಹೆಚ್ಚು ಚರ್ಚೆ ಆಗ್ತಿರೋ ಹಾಗೇನೆ ಜಾರ್ಖಂಡ್ನ ವಿಧಾನಸಭಾ ಫಲಿತಾಂಶಗಳು ಕೂಡ ಬರೋದಕ್ಕೆ ಶುರುವಾಗಿದೆ. ಇಲ್ಲಿ ಎಕ್ಸಿಟ್ ಪೋಲ್ಗಳು ಏನು ಹೇಳಿದ್ವು, ಕೆಲವು ಎಕ್ಸಿಟ್ ಪೋಲ್ಗಳು ಸಂಪೂರ್ಣವಾಗಿ NDAಗೆ ಬಹುಮತ ಅನ್ನುವಂಥದ್ದನ್ನು ಹೇಳಿದರು. ಕೆಲವು ಎಕ್ಸಿಟ್ ಪೋಲ್ಗಳು ಇಂಡಿ ಅಲಯನ್ಸ್ಗೆ ಬಹುಮತ ಅಂತ ಹೇಳಿದರು. ಹಾಗಾಗಿ ಮತದಾರರು ಅಥವಾ ಜನರ ನಿರೀಕ್ಷೆ ಏನಿತ್ತು ಗೊಂದಲಮಯವಾಗೇ ಇತ್ತು, ಏನಾಗುತ್ತೆ ಜಾರ್ಖಂಡು ಅನ್ನುವಂಥದ್ದು. ಆದರೆ ಇವತ್ತು ಬೆಳಗ್ಗೆ ಫಲಿತಾಂಶ ಬಂದಾಗ ಅಲ್ಲಿನ ಮತದಾರ ಇಂಡಿ ಅಲಯನ್ಸ್ನ ಪರವಾಗಿ ಅಂದರೆ JMM ಪರವಾಗಿ ಸ್ಪಷ್ಟವಾದಂತಹ ಬಹುಮತವನ್ನು ನೀಡಿದ್ದಾನೆ. 81 ಸ್ಥಾನಗಳ ಪೈಕಿ ಒಂದು 56 ಸ್ಥಾನಗಳು JMMಗೆ ಬಂದಿದೆ. ಕೇವಲ 24ರಿಂದ 25 ಸ್ಥಾನಗಳಲ್ಲಿ BJP ಮತ್ತು AJSU ಅಂತ ಏನು ಹೇಳ್ತೀವಿ, ಆಲ್ ಜಾರ್ಖಂಡ್ ಸ್ಟೂಡೆಂಟ್ಸ್ ಯೂನಿಯನ್, ಆ ಮೈತ್ರಿ ಪಕ್ಷ 24ಕ್ಕೆ ತೃಪ್ತಿ ಪಡಬೇಕಾಗಿದೆ. ಸೊ ಜಾರ್ಖಂಡ್ನ ಚುನಾವಣಾ ಪ್ರಚಾರದ ಸಮಯದಲ್ಲಿ ಬಹಳ ಮುಖ್ಯವಾಗಿ JMM ನೆಚ್ಕೊಂಡಿದ್ದು ಸಿಂಪತಿ ಮತಗಳನ್ನು, ಅನುಕಂಪದ ಮತಗಳನ್ನು. ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡಿ ನನ್ನನ್ನು ಜೈಲಿಗೆ ಹಾಕಿದ್ರು, ಒಬ್ಬ ಗುಡ್ಡಗಾಡು ವ್ಯಕ್ತಿಯನ್ನು, ಒಬ್ಬ ಬುಡಕಟ್ಟು ವ್ಯಕ್ತಿಯನ್ನು, ಒಬ್ಬ ದಲಿತನನ್ನು ಈ ರೀತಿ ಮಾಡ್ತಾ ಇದ್ದಾರೆ BJPಯವರು. ಈ ರೀತಿಯ ಸಿಂಪತಿ ಗಳಿಸ್ಕೊಳ್ಳೋದ್ರಲ್ಲಿ ಬಹುಶಃ ಅವರು ಯಶಸ್ವಿ ಆದರು. ಆದರೆ BJP ಒಂದು ಕಡೆ ಅಕ್ರಮ ವಲಸೆಯ ಬಗ್ಗೆ ದೊಡ್ಡ ಗಂಟಲಿನಲ್ಲಿ ದನಿ ಎತ್ತಿದ್ರು. ಹಿಮಂತ ಬಿಸ್ವ ಶರ್ಮಾ ಯಾರು ಜಾರ್ಖಂಡ್ನ ಉಸ್ತುವಾರಿ ವಹಿಸ್ಕೊಂಡಿದ್ರು, ಸಂತಾನ್ ಪರಗಣ ಆ ಭಾಗದಲ್ಲಿ ಅಕ್ರಮ ವಲಸಿಗರಿಂದ ಆಗ್ತಿರುವಂತಹ ಅಕ್ರಮಗಳೇನಿದೆ, ಅದರಿಂದಾಗಿ ಡೆಮೋಗ್ರಫಿ ಹೇಗೆ ಚೇಂಜ್ ಆಗಿದೆ, ಇದರಿಂದಾಗಿ ಇಲ್ಲಿನ ಸ್ಥಳೀಯ ಬುಡಕಟ್ಟು ಜನಾಂಗಗಳಿಗೆ ಯಾವ ರೀತಿ ಅನ್ಯಾಯ ಆಗುತ್ತೆ, ಈ ಥರದನ್ನು ಎಲ್ಲ ವೇದಿಕೆಗಳಲ್ಲೂ ಹೇಳ್ತಾ ಬಂದರು. ಆದರೆ ಅಂತಿಮವಾಗಿ ಅಲ್ಲಿನ ಮತದಾರ JMMನ ಕೈ ಹಿಡಿದಿದ್ದಾನೆ. ಸೊ ರಾಮಕೃಷ್ಣ ಉಪಾಧ್ಯಾಯ ಅವರೇ, ಸೊ JMMನ ಗೆಲುವಿಗೆ ಅನುಕಂಪ ಅಷ್ಟೇ ಕಾರಣನ, ಮತ್ತೆ ಬೇರೆ ಇನ್ಯಾವುದಾದ್ರು ಕಾರಣ ಇದೆಯಾ? ಸ್ವಾಮಿ ನೋಡಿ, ಜಾರ್ಖಂಡ್ ಬಹಳ ಸೆನ್ಸಿಟಿವ್ ಸ್ಟೇಟ್. ಅದು ಇಟ್ಸ್ ಬಿಗ್ಗೆಸ್ಟ್ ಶೆಡ್ಯೂಲ್ಡ್ ಟ್ರೈಬ್ ಇರ್ತಕ್ಕಂಥ ರಾಜ್ಯ. ಮೋರ್ ದೆನ್ 50% ಆಫ್ ದ ಪಾಪ್ಯುಲೇಷನ್ ಇಸ್ ಶೆಡ್ಯೂಲ್ಡ್ ಟ್ರೈಬ್. ಸೊ ಅಲ್ಲಿ JMM ಪ್ರತಿಷ್ಠಾಪಿತ ಪಕ್ಷ. ಅದು ಒಡೆದು 2-3 ಪಕ್ಷಗಳಾಗಿದ್ದಾವೆ, ಬೇರೆ ಬೇರೆ ಸಣ್ಣ ಗ್ರೂಪ್ಗಳಾಗಿದ್ದಾವೆ. ಆದ್ರೆ ಹೇಮಂತ್ ಸೊರೇನ್ ಮೇಲೆ ಒಂದು ರಾಜಕೀಯ ಅಸ್ತ್ರವನ್ನ ಬಳಸಿ ಬಿಜೆಪಿಯವರು ED ಮೂಲಕ ಅವ್ರ ಮೇಲೆ ಕೇಸ್ಗಳು ಹಾಕಿಸಿ ಅವ್ರು ಮೋರ್ ದೆನ್ 1 year ಜೈಲಿನಲ್ಲಿ. ಆದ್ರೆ ಅದನ್ನ ಡಿಫೆಂಡ್ ಮಾಡ್ಲಿಕ್ಕಾಗಿಲ್ಲ. ನೀವು ಅಷ್ಟೊಂದು ಒಬ್ಬ ಚೀಫ್ ಮಿನಿಸ್ಟರ್ ಮೇಲೆ ಕೇಸ್ ಹಾಕಿ ಅವನನ್ನ ಜೈಲಿಗೆ ಕಳಿಸುವ ಮಟ್ಟಕ್ಕೆ ನೀವು ಮಾಡ್ಬೇಕಾಗಿದ್ರೆ ನಿಮ್ಮ ಕೇಸ್ ಸ್ಟ್ರಾಂಗ್ ಆಗಿರ್ಬೇಕು. ಆದ್ರೆ ಹೈಕೋರ್ಟ್ ನಲ್ಲಿ ಅವರ ಅಡ್ವೊಕೇಟ್ಸ್ ಅದನ್ನ ಸರಿಯಾಗಿ ಡಿಫೆಂಡ್ ಮಾಡ್ಲಿಕ್ಕೆ ಆಗಿಲ್ಲ. ಸೊ ಹಾಗಾಗಿ ಚೀಮಾರಿ ಹಾಕ್ಸ್ಕೊಳ್ಬೇಕಾಯ್ತು. ಕೋರ್ಟ್ ಕೈನಲ್ಲಿ ಚೀಮಾರಿ ಹಾಕ್ಸ್ಕೊಂಡು ಅವ್ರನ್ನ ಬಿಡುಗಡೆ ಮಾಡುತ್ತೆ ಕೋರ್ಟ್. ನಿಮಗೆ ಯಾವುದೇ ರೀತಿಯ ಅವ್ರ ಮೇಲೆ ಮಾಡುವಂತ ಇದಿಲ್ಲ ಅಂತ ಹೇಳ್ಬಿಟ್ಟು ಅವ್ರನ್ನ ಬಿಡುಗಡೆ ಮಾಡಿದ್ಮೇಲೆ ಬಂದು ಅವ್ರು ತಿರ್ಗಾ ಅಧಿಕಾರ ವಹಿಸ್ಕೊಂಡ್ರು. ಅಂಡ್ ನ್ಯಾಚುರಲಿ ಅವರ ಪರವಾಗಿ ಸಿಂಪತಿ ಇತ್ತು. ಸೊ ಅದು ಒಂದು ಕಡೆ. ಇನ್ನೊಂದು ಕಡೆ ಬಿಜೆಪಿ ಕೂಡ ಐ ಥಿಂಕ್ ಅಲ್ಲಿ ಸರಿಯಾಗಿ ಮಾಡ್ಲಿಲ್ಲ. ಅಲ್ಲಿ ಇಂಟರಿಮ್ ಚೀಫ್ ಮಿನಿಸ್ಟರ್ ಆಗಿದ್ರು, ಯಾರಾಗಿದ್ರು ಅವರನ್ನ ತಗೊಂಡು ಬಂದು ಬಿಜೆಪಿಗೆ ಸೇರಿಸ್ಕೊಂಡ್ರು. ಅವ್ರು ಲಾಸ್ಟ್ ಮಿನಿಟ್ ಅಲ್ಲಿ ಬಂದಿದ್ರಿಂದ ಬಿಜೆಪಿ ಕೂಡ ಸಾಕಷ್ಟು ಕನ್ಫ್ಯೂಷನ್ ಕ್ರಿಯೇಟ್ ಆಯ್ತು. ಬಿಜೆಪಿ ಲೀಡರ್ಸ್ ಮರಾಂಡಿ ಅವರು ಹಿಂದಿನ ಮುಖ್ಯಮಂತ್ರಿಗಳಿದ್ರು ಅವರ ಇದರಲ್ಲಿ. ಚಂಪಿ ಸೊರೇನ್ ಹಿರಿಯ ನಾಯಕ, ಅವರು ಕೂಡ ಬಿಜೆಪಿಗೆ ಬಂದ್ರು. ಸೊ ಇಂತ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿದ್ರಿಂದ ಬಿಜೆಪಿ ಪಾಳಿನಲ್ಲಿ ಅವರಿಗೆ ಅಷ್ಟೊಂದು ಸ್ಥಾನ ಬರ್ಲಿಕ್ಕೆ ಆಗಿಲ್ಲ. ಎರಡನೇದಾಗಿ ಈ ಒಂದು ವಲಸಿಗರದ್ದು ಏನಿದೆ ಅದೊಂದು ಬಹಳ ದೊಡ್ಡ ಸಮಸ್ಯೆನೆ. ಮತ್ತೆ ಅಲ್ಲಿ ದಲಿತರು ಮತ್ತೆ ಶೆಡ್ಯೂಲ್ ಟ್ರೈಬ್ನವರಿಗೆ ಬಹಳಷ್ಟು ತೊಂದರೆಗಳಾಗಿವೆ. ಆದ್ರೆ ಅದನ್ನ ಜನಗಳಿಗೆ ತಲುಪಿಸೋದ್ರಲ್ಲಿ ಬಹುಶಃ ಬಿಜೆಪಿ ಫೇಲ್ ಆಯ್ತು ಅಂತ ನನಗನ್ಸುತ್ತೆ. ಬಟ್ ಆ ಸಮಸ್ಯೆ ದೇಶದ ಹಿತದೃಷ್ಟಿಯಿಂದ ಸಾಲ್ವ್ ಆಗ್ಬೇಕಾದ್ರೆ ಬಿಜೆಪಿ ಅಧಿಕಾರಕ್ಕೆ ಬರಬೇಕಾಗಿದೆ. ಆದ್ರೆ ಈಗ ಅದಕ್ಕೆ ಕೂಡ ಹಿನ್ನಡೆ ಆಗುತ್ತೆ. ಸೊ ಅದನ್ನ ಸೆಂಟ್ರಲ್ ಗವರ್ಮೆಂಟ್ ಹೇಗೆ ಫೇಸ್ ಮಾಡುತ್ತೆ, ಅದನ್ನ ಹೇಗೆ ಇಂಪ್ಲಿಮೆಂಟ್ ಮಾಡುತ್ತೆ ನೋಡ್ಬೇಕಾಗಿದೆ.
ಅಂದರೆ ಜಾರ್ಖಂಡ್ನಲ್ಲಿ ಏನೇ ಇಶ್ಯೂಸ್ ಇದ್ದರೂ ಕೂಡ ಆ ಇಶ್ಯೂಸನ್ನು ಮತಗಳಾಗಿ ಪರಿವರ್ತನೆ ಮಾಡೋದರಲ್ಲಿ ಅಲ್ಲಿನ BJP ಸಮರ್ಥರಾಗಿರಲಿಲ್ಲ ಅನ್ನುವಂಥದ್ದು ಇದರಿಂದ ಕಂಡುಬರುತ್ತೆ. ರವೀಂದ್ರ ರೇಷ್ಮೆ ಅವರೇ, ಈ ಬಗ್ಗೆ ನಿಮ್ಮ ಅಭಿಪ್ರಾಯ? ನೋಡಿ, JMM ಪಕ್ಷದ ಮಾಲೀಕತ್ವ ಈ ಸೊರೇನ್ ಕುಟುಂಬದಲ್ಲಿದೆ. ಭಾರತದ ಸಂಸದೀಯ ಪ್ರಜಾಪ್ರಭುತ್ವದ ಇತಿಹಾಸದಲ್ಲಿ ಕ್ಯಾಶ್ ಫಾರ್ ವೋಟ್ ಅನ್ನೋ ಒಂದು ಕುಪ್ರಸಿದ್ಧಿಯನ್ನು ತಂದಿದ್ದು ಇದೇ ಕುಟುಂಬ. ಇವರ ಪಿತಾಮಹ ಇದ್ದಾರೆ. ಈ ಕುಟುಂಬದ ಪಿತಾಮಹ ಶಿಬು ಸೊರೇನ್ ಅಂತ. PV ನರಸಿಂಹರಾಯರ್ ನೇತೃತ್ವದ ಮೈತ್ರಿ ಸರ್ಕಾರ ಇದ್ದಾಗ ಅವ್ರಿಗೆ ವಿಶ್ವಾಸಮತ ಯಾಚನೆ ಮತದಾನದಲ್ಲಿ ನೋಟ್ ಫಾರ್ ವೋಟ್ ಅಂತ ಅದ್ವಾನಿಯವರು ಆ ಕಾಲದ ವಿರೋಧ ಪಕ್ಷದ ನಾಯಕರಾಗ್ಬಿಟ್ಟು ಅದನ್ನ ಅದ್ಭುತವಾಗಿ ಬಿಂಬಿಸ್ಬಿಟ್ರು. ಆಮೇಲೆ ಆ ನೋಟ್ಗಳು ನಗದು ಹಣ ತುಂಬಿದ್ದ ಬ್ಯಾಗ್ಗಳೆಲ್ಲ ತಂದು ಪ್ರದರ್ಶನ ಮಾಡಿಬಿಟ್ರು. ಅದರಲ್ಲಿ ನಮ್ಮ ಕರ್ನಾಟಕದ ನಾಯಕರು ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಅವರು ಮತ್ತು ಅವರ ಸಂಗಾತಿಗಳು HM ರೇವಣ್ಣ, ರಾಮಲಿಂಗಾರೆಡ್ಡಿ, ಆಮೇಲೆ ಜೊತೆಗೆ ಈ ಲಿಕ್ಕರ್ ಉದ್ಯಮಿ ಆದಿಕೇಶ್ವರಿ ಇವರೆಲ್ಲರೂ ಕೂಡ CBI ತನಿಖೆ ಎದುರಿಸಬೇಕಾಗಿ ಬಂತು. ಆ ಪ್ರಕರಣದಲ್ಲಿ ನರಸಿಂಹರಾಯರು ಕೂಡ ದೊಡ್ಡ ಮುಜುಗರ ತಂದಂತ ಪ್ರಕರಣ. ಏರ್ಪೋರ್ಟ್ ನಲ್ಲಿ ಅದು ಸೂಟ್ ಕೇಸ್ ಓಪನ್ ಆಗ್ಬಿಟ್ಟು ಸಿಕ್ಕಾಕೊಂಡ್ಬಿಟ್ರಲ್ಲ. ಹೌದು, ರಾಮಲಿಂಗಾರೆಡ್ಡಿ ಮತ್ತು HM ರೇವಣ್ಣ ಮಾಡುದು ಎಡವಟ್ಟದು ಇದು. ಆಮೇಲೆ ಶಿಬು ಸೊರೇನ್ ಅವರು ಜೈಲ್ಗೂ ಹೋಗಿ ಬಂದ್ರು. ಜೈಲ್ಗೆ ಹೋಗಿ ಬಂದ ಮೇಲೆ ಕೂಡ ಅಲ್ಲಿನ ಬುಡಕಟ್ಟು ಜನಾಂಗದ ಮೇಲೆ ಒಂಥರ ಭಾವನಾತ್ಮಕವಾದ ಒಂದು ಪ್ರಭಾವಳಿ ಅವ್ರದ್ದಿದೆ. ಅದನ್ನ ತೊಡೆದು ಹಾಕೋದಕ್ಕೆ ಅದನ್ನ ನೀವು ಅಲ್ಲಿ ಹಿಂದುತ್ವದ ಪ್ರಯೋಗಶಾಲೆ ಮಾಡೋಕೊಟ್ರಿ. ಜಾರ್ಖಂಡ್ ನಲ್ಲಿ ನಡೆಯಲ್ಲ ಅದು. ಬುಡಕಟ್ಟು ಜನಾಂಗದವರು ವಿಶೇಷವಾಗಿದ್ದಾರೆ, ಇತರ ಪರಿಶಿಷ್ಟ ಜಾತಿಯವರು ಕೂಡ ಅಲ್ಲಿದ್ದಾರೆ. ಅಲ್ಲಿ ನೀವು ಮುಸ್ಲಿಂ ವಿರೋಧಿ ಆ ರಿಟೋರಿಕ್ ಬಳಸಿದ್ರೆ ಅಷ್ಟರ ಮಟ್ಟಿಗೆ ನಾಟಲ್ಲ. ಅಲ್ಲಿ ನುಸುಳ್ಕೋರದ ಇಂದ ಡೆಮೋಗ್ರಫಿ ಚೇಂಜ್ ಆಗುತ್ತೆ. ಈ ಇಶ್ಯೂಗಳು ಅವ್ರಿಗೆ ಅಷ್ಟು ತಾಗ್ಲಿಲ್ಲ. ಆಮೇಲೆ ಹೇಮಂತ್ ಸೊರೇನ್ ತಾವು CBI ತನಿಖೆ ಎದುರಿಸ್ಬೇಕಾಗಿ ಬಂದಾಗ, ಜೈಲ್ಗೆ ಹೋಗೋ ಪ್ರಸಂಗ ಬಂದಾಗ ಈ ಅರವಿಂದ್ ಕೇಜ್ರಿವಾಲ್ ತರ ಬಂಡತನ ಮಾಡ್ಲಿಲ್ಲ. ನಾನು ಜೈಲಲ್ಲಿದ್ದೆ, ಸರ್ಕಾರ ನಡೆಸಿ ಬಂಡತನ ಮಾಡ್ಲಿಲ್ಲ. ಅಥವಾ ಬಹಳ ಗೌರವಾನ್ವಿತ ರೀತಿಯಲ್ಲಿ ರಾಜಭವನಕ್ಕೆ ಬಂದು ರಾಜ್ಯಪಾಲರಿಗೆ ರಾಜೀನಾಮೆ ಕೊಟ್ಬಿಟ್ಟು ತಾವೇ ಶರಣಾಗತರಾದ್ರು. ಆಮೇಲೆ ಕೋರ್ಟ್ ಕೂಡ ಅದರಿಂದ ಅವ್ರ ಬಗ್ಗೆ ಸಹಾನುಭೂತಿ ತೋರ್ತು, ಬೇಲ್ ಕೊಟ್ರು. ಬೇಲ್ ಕೊಟ್ಟು ಹೊರಗೆ ಬಂದ್ರೆ ಮತ್ತೆ ಅಧಿಕಾರ ವಹಿಸ್ಕೊಟ್ರು. ಆದ್ರೆ ಇದ್ರ ಮಧ್ಯ ಅವರ ಸಹೋದ್ಯೋಗಿ ಇದ್ರಲ್ಲ, ಹಿರಿಯ ನಾಯಕರೊಬ್ರು, ಅವ್ರಿಗೆ ಬಹಳ ಮುಜುಗರ ಆಯ್ತು. ಅವ್ರನ್ನ ಕಾಮಚಲಾವ್ ಮುಖ್ಯಮಂತ್ರಿ ತರ ಮಧ್ಯಂತರ ಮುಖ್ಯಮಂತ್ರಿ ಆಗಿ ಕೂಡ್ಸಿದ್ರು. ಏಕಾಏಕಿ ಅವ್ರನ್ನ ಅಪಮಾನ ಮಾಡಿ ಹೊರಗೆ ಹಾಕ್ಬಿಟ್ರು. ಅವ್ರು ನೊಂದು ಹೊರಗೆ ಬಂದಾಗ, ಅವರೊಬ್ಬ ರಿಬೆಲ್ ಆಗಿ ಹೊರಗೆ ಬಂದಾಗ BJP ಅವ್ರು ಖಂಡಿತವಾಗ ಅವ್ರನ್ನ ಜೊತೆಗೆ ಇಟ್ಕೊಂಡ್ರು ನಿಜ. ಆದ್ರೂ ಕೂಡ ಒಂದು ಭಾವನಾತ್ಮಕವಾದ ಸ್ಪಂದನ ಪಡ್ಕೊಳ್ಳೋದ್ರಲ್ಲಿ BJP ನಾಯಕತ್ವ ವಿಫಲವಾಗಿದೆ. ನೋಡಿ, ಮೋದಿಗೂ ಮತ್ತು ಯೋಗಿ ಆದಿತ್ಯನಾಥ್ ಬಳಸಿದ ಭಾಷೆಯಲ್ಲಿ ಕೂಡ ವ್ಯತ್ಯಾಸ ಇತ್ತು. ಇವರು ಬಾಟಂಗಿ ಅಥವಾ ಕಾಟಂಗಿ ಅಂತ ಇವ್ರು ಶುರು ಮಾಡ್ಬಿಟ್ರು. ಬಟ್ ಮೋದಿ ಅದನ್ನ ಎಲ್ಲೂ ಪ್ರತಿಸ್ಪಂದನ ಕೊಡಲಿ. ಅದ್ರ ಬದಲು ಏಕ್ ಹೈ ತೋ ಸೇಫ್ ಹೈ ಅಂತ. ಅದು ಬರೀ ಹಿಂದೂಗಳು ಮಾತ್ರನ ಅಥವಾ ಭಾರತೀಯರು? ಯಾಕಂದ್ರೆ ಅವರು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಘೋಷಣೆ ಜೊತೆಗೆ 2019ರಲ್ಲಿ ಇನ್ನೂ ದೊಡ್ಡ ಬಹುಮತ ಪಡೆದು ಗೆದ್ದಾಗ BJP ಸಂಸದೀಯ ಮಂಡಳಿಯ ಸದಸ್ಯರ ಉದ್ದೇಶ ಅವ್ರು ಮಾತಾಡ್ತಾ ಹೇಳಿದ್ರು, ನಮ್ಗೆ ಜನ ಹಿಂದಿನಗಿಂತ ದೊಡ್ಡ ಬಹುಮತ ಕೊಟ್ಟರು ಕೂಡ ನನ್ನ ಮನಸ್ಸಲ್ಲಿ ಒಂದು ನೋವು ಕಾಡ್ತಾ ಇದೆ. ಅದೇನು ಅಂತಂದ್ರೆ, ನಾವು ಮುಸ್ಲಿಂ ಮತದಾರರ ಮನಸ್ಸು ಗೆಲ್ಲಕ್ಕೆ ಆಗ್ಲಿಲ್ವಲ್ಲ ಅಂತಂದ್ಬಿಟ್ಟು ಅದಕ್ಕಾಗಿ ನಾನು 3ನೇ ಘೋಷಣೆ ಕೊಡ್ತಾ ಇದ್ದೀನಿ, ಸಬ್ಕಾ ವಿಶ್ವಾಸ್ ಅಂತ. ಮುಸ್ಲಿಂ ಮತದಾರರ ಮನಸ್ಸು ಗೆಲ್ಬೇಕಾಗಿದೆ, ಸ್ನೇಹ ಯಾತ್ರೆ ಮಾಡ್ಬೇಕಾಗಿದೆ ಅಂತ ಹೇಳಿದ್ರು. ಅದಲ್ಲದೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟು 2022 ರಾಷ್ಟ್ರೀಯ ಕಾರ್ಯಕಾರಿಣಿ ಹೈದರಾಬಾದ್ನಲ್ಲಿ ಭಾರತೀಯ ಮುಸಲ್ಮಾನರ ಪೈಕಿ 85% ಜನ ಪಸ್ಮಂದಾ ಮುಸ್ಲಿಮರು. ಬಹುಶಃ ಸ್ವಾತಂತ್ರ್ಯದ ನಂತರ ಪಸ್ಮಂದಾ ಮುಸ್ಲಿಮರ ಬಗ್ಗೆ ಪ್ರಸ್ತಾಪ ಮಾಡಿದ ಮೊಟ್ಟ ಮೊದಲ ಪ್ರಧಾನಮಂತ್ರಿ ಇವರೇ ಅಂತ ಕಾಣುತ್ತೆ. ಅಂದ್ರೆ ದಲಿತ ಮತ್ತು OBC ಕನ್ವರ್ಟ್ಸ್ ಅವ್ರು 85%. ಅವ್ರು ಬಿಟ್ಟು ನಾವು ಬಲಿಷ್ಠ ಭಾರತ ಕಟ್ಟಲಿಕ್ಕೆ ಆಗಲ್ಲ. ದಯವಿಟ್ಟು ನಮ್ಮ ಪಕ್ಷದ ಕಾರ್ಯಕರ್ತರೆಲ್ಲ ಅವ್ರಿಗೆ ಹತ್ರಕ್ಕೆ ಹೋಗಿ ಸ್ನೇಹ ಯಾತ್ರೆ ಮಾಡಿ ಅವರ ಒಡಲಾಳವನ್ನ ಅರ್ಥ ಮಾಡ್ಕೊಳ್ಳಿ, ಅವ್ರ ಸಮಸ್ಯೆಗಳು ಬಗೆಹರಿಸೋ ಪ್ರಯತ್ನ ಮಾಡ್ರಿ ಅಂತ ಕೇಳಿದಾಗ ಪಕ್ಷದಲ್ಲೂ ಕೂಡ ಅದಕ್ಕೆ ಸ್ಪಂದನ ಬರಲಿಲ್ಲ. ಆಮೇಲೆ ರಾಷ್ಟ್ರದ ಮುಸ್ಲಿಂ ನಾಯಕತ್ವ ಕೂಡ ಧನಾತ್ಮಕವಾಗಿ ಸ್ಪಂದಿಸ್ಲೇ ಇಲ್ಲ. ಬಹುಶಃ ಅದರಿಂದಾನೇ ಮೋದಿ ಅವ್ರಿಗೆ ಒಂಥರ ಬೇಸರ ಆಗ್ಬಿಡ್ತು ಅಂತ ಕಾಣುತ್ತೆ. ಲೋಕಸಭಾ ಚುನಾವಣೆ 3ನೇ ಹಂತದ ನಂತರ ಹಿಂದೂ ಮುಸ್ಲಿಂ ರಿಟೋರಿಕ್ ಶುರು ಮಾಡ್ಬಿಟ್ರು. ಸರ್, ಕಳೆದ ಲೋಕಸಭಾ ಚುನಾವಣೆಯಲ್ಲಿ 11 ಸ್ಥಾನಗಳ ಪೈಕಿ 8-10 BJP ಗೆದ್ದಿದ್ದು ಜಾರ್ಖಂಡ್ನಲ್ಲಿ. ಅಂದರೆ ಆ ಟ್ರೆಂಡನ್ನು ಎಲ್ಲ ಉಳಿಸ್ಕೊಳ್ಳೋದ್ರಲ್ಲಾಗಲಿ ಅಥವಾ ಆ ಟ್ರೆಂಡನ್ನು ಬದಲಾಯಿಸೋದ್ರಲ್ಲಾಗಲಿ ಅಥವಾ ಆ ಟ್ರೆಂಡನ್ನು ಇಂಪ್ರೂವ್ ಮಾಡೋದ್ರಲ್ಲಾಗಲಿ BJP ವಿಫಲ ಆಯಿತು. ಯಾಕೆ ಈ 6-7 ತಿಂಗಳಲ್ಲಿ ಏನಾಯ್ತು ಹಾಗಾದ್ರೆ? ಬಹುಶಃ ಅಲ್ಲಿ ಜಾರ್ಖಂಡ್ ನಲ್ಲಿ ಸಂಘಟನಾತ್ಮಕವಾಗಿ ದುರ್ಬಲವಾಗಿದ್ದರಿಂದಾನೆ ಅಸ್ಸಾಂ ಮುಖ್ಯಮಂತ್ರಿ ವೆರಿ ಡೈನಾಮಿಕ್ ಲೀಡರ್ ಹಿಮಂತ ಬಿಸ್ವಾ ಶರ್ಮಾ 3 ತಿಂಗಳಿಂದ ಬಂದ್ಬಿಟ್ಟು ಅಲ್ಲಿ ಪ್ರಚಾರ ಯಾತ್ರೆ ಶುರು ಮಾಡಿದ್ರು. ಪಕ್ಷದ ಕಾರ್ಯಕರ್ತರನ್ನ ಹುರಿದುಂಬಿಸೋ ಕೆಲಸ ಮಾಡಿದ್ರು. ಅದು ಸಾಕಾಗ್ಲಿಲ್ಲ. ಪ್ರಾದೇಶಿಕವಾಗಿ ಗಟ್ಟಿ ನಾಯಕತ್ವವನ್ನು ನೀವು ರೂಪಿಸದೆ ಹೋದ್ರೆ ಕಾಂಗ್ರೆಸ್ಗೆ ಏನಾಗಿದೋ ಅದೇ ಗತಿ ಆಗುತ್ತೆ. ಈ ಕಾಂಗ್ರೆಸ್ ಮಾಡಿದ ತಪ್ಪನ್ನು BJP ಮಾಡಬಾರದು. ಸ್ಥಳೀಯ ನಾಯಕತ್ವವನ್ನ, ಸದೃಢವಾಗಿರೋ ನಾಯಕತ್ವನ ಉತ್ತೇಜಿಸ್ತಾ ಹೋಗ್ಬೇಕು. ಇದ್ರ ಒಮ್ಮೆಲೆ ಚುನಾವಣೆ ಬಂದಾಗ್ಲೇನೆ ಯಾರನ್ನು ಹಿಡ್ಕೊಂಡ್ಬಂದ್ಬಿಟ್ಟು ಒಬ್ಬ ಬಂಡಾಯ ನಾಯಕನ ಹಿಡ್ಕೊಂಡ್ಬಿಟ್ಟು ಬಿಂಬಿಸಿದ್ರೆ ಅದು ಸಾಕಾಗಲ್ಲ. ಮೋದಿಯವರ ಅಷ್ಟೊಂದು ದೊಡ್ಡ ಪ್ರಚಾರ ಇದ್ರು ಕೂಡ ಅದು ಸಾಕಾಗ್ಲಿಲ್ಲ. ಅಂದ್ರೆ ದೇಶದ ಬೇರೆ ಬೇರೆ ಕಡೆ ಇರುವಂತಹ ಬುಡಕಟ್ಟು
ಜನಾಂಗಗಳ ಮತಗಳನ್ನು ಗಳಿಸೋದ್ರಲ್ಲಿ ಬಿ ಜೆ ಪಿ ಬಹುತೇಕ ಯಶಸ್ವಿಯಾಗಿತ್ತು. ಮಧ್ಯಪ್ರದೇಶ ಇರ್ಬೋದು, ಗುಜರಾತ್ ಇರ್ಬೋದು, ಛತ್ತೀಸ್ಗಢ ಇರ್ಬೋದು. ಸೊ ಇಲ್ಲೆಲ್ಲ ಬುಡಕಟ್ಟು ಜನಾಂಗ, ಗಿರಿಜನರು ಇವರ ಓಟುಗಳನ್ನು ಭಾಳಷ್ಟು ಪಡೆದು ಅಲ್ಲಿ ಸೀಟ್ಗಳನ್ನು ಗಳಿಸಿತ್ತು. ಆದರೆ ಬಿಹಾರ ಮತ್ತು ಜಾರ್ಖಂಡ್, ಈಗಿನ ಮುಖ್ಯವಾಗಿ ಜಾರ್ಖಂಡ್, ಇಲ್ಲಿನ ಬುಡಕಟ್ಟು ಜನಾಂಗಗಳಿಗೆ ತಮ್ಮತ್ತ ಸೆಳೆಯುವಲ್ಲಿ ಬಿ ಜೆ ಪಿ ವಿಫಲ ಆಗಿದೆ ಅಂತಲೇ ಹೇಳಬೇಕು. ರಾಮಕೃಷ್ಣ ನೋಡ, ಜಾರ್ಖಂಡ್ ಎಂತ ನತದೃಷ್ಟ ರಾಜ್ಯ ಅಂತಂದ್ರೆ, ನಮ್ ಜಾರ್ಖಂಡದ ಸುಪ್ರಸಿದ್ಧ ಹೆಸರು ಯಾವ್ದು? ನಮ್ಮ ಮಹೇಂದ್ರ ಸಿಂಗ್ ಧೋನಿ ಕ್ರಿಕೆಟ್ ತಾರೆಯಾಗಿ ಹೊರಹೊಮ್ಮಿದ್ಮೇಲೆ ನಮ್ಗೆ ಗೊತ್ತಾಯ್ತು. ಅವ್ರು ರಾಂಚಿನಲ್ಲಿ ಅವರಪ್ಪ ಎಲ್ಲೋ ಪಾಪ ನೀರ್ ಸರಬರಾಜು ಮಂಡಳಿಯಲ್ಲಿ ಒಬ್ಬ ಸೂಪರ್ವೈಸರ್ ಆಗಿದ್ರು. ಆಮೇಲೆ ಈತ ಟಿಕೆಟ್ ಕಲೆಕ್ಟರ್ ಆಗಿದ್ದ. ಇವತ್ತು ಸೂಪರ್ ಸ್ಟಾರ್ ಆದಾಗ ಗೊತ್ತಾಯ್ತು, ಇವ್ರು ರಾಂಚಿ ಅನ್ನೋ ಊರಿನವರು, ಜಾರ್ಖಂಡದ ರಾಜಧಾನಿ ಅಂತ ಅಂದ್ಬಿಟ್ಟು ಆಮೇಲೆ ಗೊತ್ತಾಯ್ತು ನಮ್ಗೆ. ಅದ್ರ ಬಗ್ಗೆ ಎಷ್ಟು ಅಜ್ಞಾನ ಇದೆ ಅಂತಂದ್ರೆ, ಯಾವ ರೀತಿ ನಮಗೆ ಈಶಾನ್ಯ ಪ್ರಾಂತದ 7 ರಾಜ್ಯಗಳ ಬಗ್ಗೆ ಒಂದು ದಿವ್ಯ ನಿರ್ಲಕ್ಷ್ಯ ಇದೆಯೋ, ಅದೇ ತರ ಜಾರ್ಖಂಡ್ ಕೂಡ. ಆದ್ರೆ ಆ ಧನ್ಬಾದ್ ಕೋಲ್ ಮೈನ್ಸ್ ಅವೆಲ್ಲ ಜಾರ್ಖಂಡ್ ರಾಜ್ಯದಲ್ಲಿ ಖನಿಜ ಸಂಪತ್ತಿದೆ, ಅರಣ್ಯ ಸಂಪತ್ತಿದೆ, ಬುಡಕಟ್ಟು ಜನಾಂಗ ದೊಡ್ಡ ಪ್ರಮಾಣದಲ್ಲಿದ್ದಾರೆ. ಅಲ್ಲಿ ಒಂದು ವಿಭಿನ್ನವಾದ ಒಂದು ಕಾರ್ಯಸೂಚಿಯನ್ನು ರೂಪಿಸ್ಬೇಕು ಮೋದಿ ಅವರು ಕೂಡ. ಅವರು ನಾನು ಯಾಕೆ ಈ ಮಾತನ್ನು ಹೇಳಿದೆ ಅಂದ್ರೆ ಅಮಿತ್ ಶಾ ಇರ್ಬೋದು, ನರೇಂದ್ರ ಮೋದಿ ಇರ್ಬೋದು, ಈಶಾನ್ಯ ರಾಜ್ಯಗಳಲ್ಲಿ ಕೇವಲ 2 ಲೋಕಸಭಾ ಕ್ಷೇತ್ರಗಳಿರೋ ಸಣ್ಣ ಸಣ್ಣ ರಾಜ್ಯಗಳಲ್ಲೂ ಸಹ ಬಿ ಜೆ ಪಿ ಸರ್ಕಾರ ತರೋದಕ್ಕೆ ಎಷ್ಟೆಲ್ಲ ಸೀರಿಯಸ್ ಆದಂಥ ಪ್ರಯತ್ನವನ್ನು ಮಾಡ್ತಾರೆ. ಅಷ್ಟೆಲ್ಲ ಸೀರಿಯಸ್ ಆಗಿ ಪ್ರಯತ್ನ ಮಾಡುವಂಥವರು ಜಾರ್ಖಂಡ್ನಲ್ಲಿ ಅವರಿಗೆ ಆ ಯಶಸ್ಸು ಕಾಣ್ಲಿಲ್ವಲ್ಲ ಯಾಕೆ ಅನ್ನುವಂಥದ್ದು. ರಾಮಕೃಷ್ಣ ಉಪಾಧ್ಯಾಯ ಅವರು ನೋಡಿ ಸ್ವಾಮಿ, 2014 ನಲ್ಲಿ ಕೂಡ ಅವರಿಗೆ 11 ಸೀಟ್ ಬಂದಿತ್ತು. 2019 ನಲ್ಲಿ ಕೂಡ 9 ಸೀಟ್ ಬಂದಿತ್ತು. ಲೋಕಸಭೆಯಲ್ಲಿ ಅವರಿಗೆ ಸಪೋರ್ಟ್ ಸಿಗ್ತಾ ಇದೆ. ಆದ್ರೆ ಅಸೆಂಬ್ಲಿನಲ್ಲಿ ಬಹುಶಃ ಯಾಕೆ ಫೇಲ್ ಆಗ್ತಾ ಇದ್ದಾರೆ ಅಂದ್ರೆ, ಆ ಸ್ಟೇಟ್ ಅನ್ನ ಡೆವಲಪ್ ಮಾಡೋದಕ್ಕೆ ಸಾಕಷ್ಟು ಎಫರ್ಟ್ ಹಾಕಿಲ್ಲ ಅಂತ ಅನ್ಸುತ್ತೆ. ಸೊ ಇಟ್ಸ್ ಒನ್ ಆಫ್ ದ ರಿಚೆಸ್ಟ್ ಸ್ಟೇಟ್ಸ್ ಇನ್ ಟರ್ಮ್ಸ್ ಆಫ್ ಅಲ್ಲಿರ್ತಕ್ಕಂಥ ಖನಿಜ, ಅಲ್ಲಿರ್ತಕ್ಕಂಥ ಅದಕ್ಕೆ ಈಗ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ, ಸ್ಟೇಟ್ ಗಳಿಗೆ ಅವರ ಇದಕ್ಕೆ ರಾಯಲ್ಟಿ ಸರಿಯಾಗಿ ಕೊಡ್ಬೇಕು ಅಂತ ಹೇಳಿ. ಬಹುಶಃ ಅದನ್ನ ಹಿಂದಿಂದೆಲ್ಲ ಸೇರಿಸಿ ಕೊಡಬೇಕು ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಬಹಳ ಕಷ್ಟ ಆಗುತ್ತೆ. ಐ ಥಿಂಕ್ 1,68,000 ಕೋಟಿ ಏನೋ ಕೊಡುವಂತ ಒಂದು ಆರ್ಡರ್ ಆಗಿದೆ. ಅದನ್ನ ಸೆಂಟ್ರಲ್ ಗವರ್ಮೆಂಟ್ ಅಪೋಸ್ ಮಾಡ್ತಾ ಇದೆ. ಸೊ ಒಂದು ಕಾಂಪನ್ಸೇಷನ್ ಮಾಡ್ತಕ್ಕಂಥ ಒಂದು ಸರಿಯಾದ ಸ್ಕೀಮ್ ಅನ್ನ ಸೆಂಟ್ರಲ್ ಗವರ್ಮೆಂಟ್ ಇದುವರೆಗೆ ಮಾಡಿಲ್ಲ. ಸೊ ಪಾಪ ಅಲ್ಲಿ ಬಡತನ ಕಿತ್ತು ತಿನ್ನುವಂತ ಬಡತನ ಇರ್ತಕ್ಕಂಥ ಸ್ಟೇಟು, ಅದು ಮುಂದೆ ಬರ್ಬೇಕಾದ್ರೆ ಏನೋ ಒಂದು ನಾರ್ತ್ ಈಸ್ಟ್ ನಲ್ಲಿ ಏನೋ ಒಂದು ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಇಂಪ್ಲಿಮೆಂಟ್ ಮಾಡಿದ್ದಾರೆ, ಅದನ್ನ ಬಹುಶಃ ಜಾರ್ಖಂಡ್ ನಲ್ಲಿ ಮಾಡೋದಕ್ಕೆ ಬಿಜೆಪಿ ಫೇಲ್ ಆಗಿದೆ ಅಂತ ಅನ್ಸುತ್ತೆ. ಅದೇ ಕಾರಣಕ್ಕೆ ಬಹುಶಃ ಅಲ್ಲಿ ಅಸೆಂಬ್ಲಿನಲ್ಲಿ ಅವರು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಕ್ ಆಗ್ತಾ ಇಲ್ಲ. ಈಗ ಈ ಎರಡೂ ರಾಜ್ಯಗಳ ಈ ಒಟ್ಟಾರೆ ಫಲಿತಾಂಶಗಳನ್ನು ನೋಡಿದಾಗ ಒಂದು ರೀತಿಯಲ್ಲಿ ಬಿಜೆಪಿಗೆ ಮಹಾರಾಷ್ಟ್ರ ಖುಷಿ ತಂದು ಕೊಟ್ಟರೆ ಜಾರ್ಖಂಡು ಒಂದು ರೀತಿ ನಿರಾಸೆ. ಆದರೆ ಜಾರ್ಖಂಡ್ನಲ್ಲಿ JMMಗೆ ಖುಷಿ ತಂದು ಕೊಟ್ಟಿದೆ. ಇಲ್ಲಿ ಮಹಾರಾಷ್ಟ್ರದಲ್ಲಿ ಶಿವಸೇನೆ ಮತ್ತು ಅಜಿತ್ ಪವಾರ್ ಬಣಕ್ಕೂ ಕೂಡ ಖುಷಿ ತಂದು ಕೊಟ್ಟಿದೆ. ಆದರೆ ಎರಡೂ ಕಡೆ ಬಹಳ ನಿರಾಶಾದಾಯಕವಾದಂಥ ಒಂದು ಪರಿಸ್ಥಿತಿಯನ್ನು ಎದುರಿಸ್ತಾ ಇರೋದು ರಾಷ್ಟ್ರೀಯ ಕಾಂಗ್ರೆಸ್. ಸೊ ಕಾಂಗ್ರೆಸ್ಗೆ ಎಲ್ಲೂ ಸಹ ತಾನು ಇಷ್ಟೊಂದು ಮಟ್ಟದಲ್ಲಿ ಸಾಧನೆ ಮಾಡಿದೆ ಅಂತ ಹೇಳಿಕೊಳ್ಳುವಂಥ ಒಂದು ಪರಿಸ್ಥಿತಿಯೇ ಇಲ್ಲ. ಸೊ ಈ ಪರಿಸ್ಥಿತಿ ಕಾಂಗ್ರೆಸ್ಗೆ ಯಾಕೆ ಬಂತು? ಓವರ್ ಆಲ್ ನೋಡೋದಾದ್ರೆ ಕಾಂಗ್ರೆಸ್ ಸ್ಟಾಕ್ ಇಸ್ ಗೋಯಿಂಗ್ ಡೌನ್ ಎವ್ರಿ ಎಲೆಕ್ಷನ್. ಇದನ್ನ ಐ ಥಿಂಕ್ ರಾಹುಲ್ ಗಾಂಧಿ ಅವ್ರಿಗೆ ಅರ್ಥ ಆಗ್ತಾ ಇಲ್ವೋ, ಅವರ ಕ್ಯಾಂಪೇನ್ ರೀತಿಯನ್ನು ನೋಡಿ. ಈ ಲೋಕಸಭಾ ಎಲೆಕ್ಷನ್ ಅಲ್ಲಿ ಏನ್ ಕ್ಯಾಂಪೇನ್ ಮಾಡಿದ್ರು ಅದನ್ನೇ ರಿಪೀಟ್ ಮಾಡ್ಲಿಕ್ಕೆ ಹೋದ್ರು. ದೇಶ ಖತ್ರೆ ಮೇ ಹೈ, ಓಡಾಡ್ಕೊಂಡು ಅದು ಲೋಕಸಭಾ ಎಲೆಕ್ಷನ್ ಟೈಮ್ ಅಲ್ಲಿ ವರ್ಕ್ ಆಯ್ತು. ಕಾನ್ಸ್ಟಿಟ್ಯೂಷನ್ ಅಮೆಂಡ್ ಮಾಡ್ಲಿಕ್ಕೆ ಹೊರಟಿದ್ದಾರೆ, ಬಿಜೆಪಿ 400 ಸೀಟ್ ಕೇಳ್ತಾ ಇರೋದವ್ರೆ ಅಮೆಂಡ್ ಮಾಡ್ಲಿಕ್ಕೋಸ್ಕರ ಅಂತ ಹೇಳೋದು ಲೋಕಸಭಾ ಟೈಮ್ ಅಲ್ಲಿ ಆಯ್ತು. ನೀವು ಅದೇ ಮಂತ್ರನ ತಿರ್ಗಾ ಹೇಳ್ತಾ ಇದ್ರೆ ಜನಗಳಿಗೆ ಬೋರ್ ಆಗ, ಜನ ಇದನ್ನೆಲ್ಲ ಒಪ್ಕೊಳ್ಳೋದಿಲ್ಲ. ಸೊ ಈ ಹ್ಯಾಡ್ ನೋ ಸ್ಟ್ರಾಟಜಿ. ಈ ಅಸೆಂಬ್ಲಿ ಎಲೆಕ್ಷನ್ ಗಳಲ್ಲಿ ಯಾವ ಸ್ಟ್ರಾಟಜಿ ಉಪಯೋಗಿಸಬೇಕು ಅನ್ನೋದೇನೆ ಗೊತ್ತಿರಲಿಲ್ಲ. ಅಂದ್ರೆ ಮುಂಚೆ ಈಗೊಂದು 2 ದಶಕಗಳ ಹಿಂದೆ ಕಾಂಗ್ರೆಸ್ ಪಕ್ಷಕ್ಕೆ ಸ್ಥಳೀಯ ಪ್ರಾದೇಶಿಕ ಪಕ್ಷಗಳು ಬ್ಯಾಗೇಜ್ ಅಂತ ಅನ್ನಿಸ್ತಾ ಇತ್ತು. ಆದರೆ ಈಗ ಸ್ಥಳೀಯ ಪಕ್ಷಗಳಿಗೆ ಕಾಂಗ್ರೆಸ್ ಒಂದು ಯಾಕಪ್ಪ ಇವ್ರನ್ನ ಜೊತೆಗೆ ನಾವು ತಗೊಂಡ್ವಿ ಅಂತ ಅನ್ನಿಸುವಂಥ ಒಂದು ಪರಿಸ್ಥಿತಿಗೆ ಬಂದು ಈಗ ಇವತ್ತಿನ ರಾಜಕೀಯ ನಿಂತಿದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ರಾಮಕೃಷ್ಣ ಉಪಾಧ್ಯಾಯ ಅವರಿಗೆ ಮತ್ತು ರವೀಂದ್ರ ರೇಷ್ಮೆ ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ ಸರ್ ಇಬ್ಬರಿಗೂ.